ನಮಸ್ತೆ ಪ್ರಿಯ ವೀಕ್ಷಕರೇ, ಇಂದು ದೀಪಾವಳಿ ಬಲಿಪಾಡ್ಯಮಿಯ ದಿನ. ಅಡುಗೆಗೂ ಮುನ್ನ ಸ್ನಾನ ಮಾಡಿದೊಡನೆ ಈ ಹಸುವಿನ ಸಗಣಿಯ ಈ ರೀತಿಯ ಒಂದಷ್ಟು ಉಂಡೆಗಳನ್ನು ಮಾಡಿ ಅದಕ್ಕೆ ಅರಿಶಿನ, ಕುಂಕುಮ ಮತ್ತು ದೂರ್ವೆ, ಕೆಲವು ತೆನೆ ಇರುವಂಥ ಇದಿಟ್ಟು, ಹಾಗೆ ಈ ರೀತಿಯ ಚೆಂಡು ಹೂವುಗಳನ್ನಿಟ್ಟು ಅವಕ್ಕೆ ಪೂಜೆ ಸಲ್ಲಿಸಿ, ಹೊಸಿಲು, ತುಳಸಿ ಕಟ್ಟೆ, ಒಟ್ಟು ಹೊರ ಆವರಣದಲ್ಲಿ, ಮನೆಯ ಹೊಸಿಲಿನ ಹೊರ ಆವರಣದಲ್ಲಿ ಈ ಥರ ಇಡೋದಕ್ಕೆ ಕೆರ್ಕ ಇಡೋದು ಅಂತ ಹೇಳ್ತೀವಿ ನಾವು. ನೋಡಿ, ಸಗಣಿಯ ಉಂಡೆ. ಇದ್ರ ಕೆಳಗೆ ಬೇಕಾದ್ರೆ ಒಂದು ಎಲೆ, ಯಾವುದೋ ಒಂದು ವಿಳೆದೆಲೆ, ಅರಳಿ ಎಲೆ ಏನಾದರೂ ಇಡ್ಬೋದು. ಆದರೆ ಸಗಣಿ ಬಗ್ಗೆ ನಮಗೊಂದು ಭಕ್ತಿ ಭಾವನೆ ಇರೋದ್ರಿಂದ ಇದು ಮಾರನೇ ದಿನ ತೆಗೆದು ನಾವು ಯಾವ್ದಾದ್ರು ಗಿಡದ ಬುಡಕ್ಕೋ ಎಲ್ಲ ಹಾಕ್ತೀವಿ. ಇದಕ್ಕೆ ಕೆರ್ಕ ಇಡೋದು ಅಂತ ಹೇಳೋದು. ಇದನ್ನು ನೋಡಿ, ಹೊಸ್ಲ ಹತ್ರ ಇಟ್ಟಿದ್ದೀವಿ. ಹಾಗೆ ತುಳಸಿ ಕಟ್ಟೆ 2 ಇಕ್ಕೆಲೆಗಳಲ್ಲಿ ಇಟ್ಟಿದ್ದೀವಿ ನೋಡಿ. ಹೀಗೆ ಹಾಗೆ ರಂಗೋಲೆ, ಗೇಟಿಂದ ಹೊರಗೆ ಹಾಕುವ ರಂಗೋಲೆ ಆವರಣದಲ್ಲಿ ಕೂಡ ಇದನ್ನು ಇಡ್ತೀವಿ. ಮತ್ತು ಮೆಟ್ಟಿಲುಗಳ ಮೇಲೆ ಹತ್ತಿ ಹೋಗುವ ಪ್ರಥಮ ಮೆಟ್ಟಿಲುಗಳ ಮೇಲೆ ಕೂಡ ಈ ಕೆರ್ಕ ಇಡೋದು. ಹೀಗೆ ದೀಪಾವಳಿಯ ದಿನದಂದು ಚೆಂಡು ಹೂವಿಗೆ ಬಹಳ ಮಹತ್ವ ಇದೆ. ಚೆಂಡು ಹೂವಿನ ಒಂದು ತೋರಣವನ್ನು ಕೂಡ ಬಾಗಿಲಿಗೆ ಹಾಕಿ ಆನಂತರ ಈ ಥರ ಕೆರ್ಕ ಹಾಕೋದು ರೂಢಿ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ದೀಪಾವಳಿಯ ಕೆರಕದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನೀಡಿದೆ. ಈ ಕೆರಕದ ವಿಡಿಯೋ ಇಷ್ಟ ಆಗಿತ್ತು ನಿಮಗೆ ಅಂದರೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.